ಎಲ್ಲರಿಗೂ ನನ್ನ ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಕ್ಕಳನ್ನು ಮೊಬೈಲ್ ಹಾಗೂ ಟಿವಿಯಿಂದ ದೂರವಿಡಿ, PSI ಕೆ ರಂಗಯ್ಯ ಅವರು ಹೇಳಿದ್ದಾರೆ. ತಾಲೂಕಿನ ಅರಸೀಕೆರೆ ಗ್ರಾಮದ ಅರಸೀಕೆರೆ ಹಿಕ್ಕಿಮೆಗೆರೆ ಪಂಪಣ್ಣ ಗೌರಮ್ಮ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 11/3/2025 ಮಂಗಳವಾರದಂದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. PSI ಕೆ ರಂಗಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಈ ಊರಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿರುವುದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ. ಇಂಗ್ಲಿಷ್ ಕಲಿಯಲು ಹರಪನಹಳ್ಳಿ, ದಾವಣಗೆರೆಗೆ ಹೋಗಬೇಕಾಗಿತ್ತು. ಈ ಭಾಗದ ಹಳ್ಳಿಗಾಡಿನ ಮಕ್ಕಳಿಗೆ ಅನುಕೂಲವಾಗಲಿದೆ. ಪೋಷಕರು ತಮ್ಮ ಮಕ್ಕಳನ್ನು ಮೊಬೈಲ್ ಹಾಗೂ ಟಿವಿಯಿಂದ ದೂರವಿಡಬೇಕು. ತಾಯಂದಿರು ತಾವು ಧಾರಾವಾಹಿಗಳನ್ನು ನೋಡದೆ ತಮ್ಮ ಮಕ್ಕಳಿಗೆ ಅಕ್ಷರ ಕಲಿಸಬೇಕು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಆದ್ದರಿಂದ ತಾಯಿಯು ತಮ್ಮ ಮಕ್ಕಳನ್ನು ಶಿಕ್ಷಕರನ್ನಾಗಿ ಮಾಡಿ ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಟಿವಿ, ಮೊಬೈಲ್ ಕೊಡಬೇಡಿ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಲಮ್ಮ ನಾಗರಾಜ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಕ್ಕಳನ್ನು ಚೆನ್ನಾಗಿ ಓದಿ ಗುರುಗಳಿಗೆ, ತಂದೆ ತಾಯಂದಿರಿಗೆ, ಊರಿಗೆ ಹೆಸರು ತರುವಂತಾಗಲಿ ಎಂದು ಹೇಳಿದರು. SMCK ಕಾಲೇಜಿನ ಪ್ರಾಂಶುಪಾಲರಾದ P ದುರುಗೇಶ್ ಮಾತನಾಡಿ, ಒಬ್ಬ ಶಿಲ್ಪಿಯು ಕಲ್ಲನ್ನು ಹೇಗೆ ಮೂರ್ತಿಯನ್ನಾಗಿ ಮಾಡುವನೋ ಅದೇ ರೀತಿಯಾಗಿ ಮಕ್ಕಳನ್ನು ಸುಂದರ ಮೂರ್ತಿಯನ್ನಾಗಿ ಮಾಡುವುದು ಶಿಕ್ಷಕರ ಕರ್ತವ್ಯವಾಗಿದೆ. ಶಿಕ್ಷಕರು ಮೊದಲು ಸಂಸ್ಕಾರವಂತರಾಗಿರಬೇಕು. ಆಗ ಮಾತ್ರ ಉತ್ತಮ ಶಿಕ್ಷಕರಾಗಲು ಸಾಧ್ಯ. ಶಿಕ್ಷಣದ ಜೊತೆಗೆ ಇತರ ಒಳ್ಳೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಶಿಕ್ಷಣ ಕೇವಲ ಅಂಕಪಟ್ಟಿಗೆ ಮಾತ್ರ ಸೀಮಿತವಾಗಬಾರದು. ಜೊತೆಗೆ ಸಂಸ್ಕಾರ ಕಲಿಸಬೇಕು. ನಾವು ಮುಖ್ಯವಲ್ಲ, ಸಾಧನೆ ಮುಖ್ಯ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಚೆನ್ನಾಗಿ ಓದಿ ಒಳ್ಳೆಯ ಹುದ್ದೆಯನ್ನು ತೆಗೆದುಕೊಳ್ಳಿ. ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸದೆ ಮನೆಯಲ್ಲಿಯೇ ಚೆನ್ನಾಗಿ ನೋಡಿಕೊಳ್ಳುವಂತಹ ಮಕ್ಕಳಾಗಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಅನೇಕ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಶಾಲಾ ಕಮಿಟಿಯ ಅಧ್ಯಕ್ಷರು AH ಪಂಪಣ್ಣ, ಕಾರ್ಯದರ್ಶಿ AH ಬಸವರಾಜ್, AHA ಕಾಲೇಜಿನ ಪ್ರಾಂಶುಪಾಲರಾದ AH ಉಮೇಶ್, ಮುಖ್ಯ ಶಿಕ್ಷಕಿ ವಿದ್ಯಾಶ್ರೀ, ಮನೋಹರ್, ಶಿವಪುತ್ರಮ್ಮ, C ನಿಂಗರಾಜ್, ಉಪನ್ಯಾಸಕರು, ಶಿಕ್ಷಕರು, ಶಾಲಾ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ನಿರೂಪಣೆ ನಾಗಸುಮಂಟಿಡಿ. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ತಂದೆ ತಾಯಿಗೆ ಹೆಸರು ತರಬೇಕೆಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಭಾಗವಹಿಸಂತೆ ಮಾಡ್ರಿ ಅಂತ ಭಾಗದಲ್ಲಿ ಕೇಳ್ತೀನಿ. ಯಾಕಂದ್ರೆ ಇವತ್ತು ನಾಳೆ ಮಕ್ಕಳೆಲ್ಲ ಇಲ್ಲಿಂದ ಸ್ಕೂಲಿಂದ ಸೀದಾ ಮನೆಗೆ ಬಂದ ನಂತರ ಫಸ್ಟ್ ತಗೊಂತಿರೋದು ಅವ್ರ ಅಪ್ಪ ಮತ್ತು ಅವ್ರ ತಂದೆ ತಾಯಿಯ ಮೊಬೈಲ್ ತಗೊಂಡು ಅದರಲ್ಲೇ ಕಾಲ ಕಳೀತಾರೆ. ಅವೇ ರೀಲ್ಸ್ ಮಾಡ್ತಾರೆ, ಅವೇ ಇವು ಮಾಡ್ತಾರೆ. ದಯವಿಟ್ಟು ಮೊಬೈಲಿಂದ ಮಕ್ಕಳನ್ನ ದೂರ ಇಡ್ರಿ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತ ಒಂದು ಶಿಕ್ಷಕರನ್ನಾಗಿ ನೇಮಕವನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ನಾನು ಶಿಕ್ಷಕರಲ್ಲಿ ಒಂದೇ ವಿನಂತಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಕಲ್ಲನ್ನ ಪ್ರಕೃತಿ ಅಂತ ಕರೀತಾರೆ. ಕಲ್ಲು ಪ್ರಕೃತಿ, ಶಿಲೆ ಸಂಸ್ಕೃತಿ, ಶಿಲ್ಪಿ ಸಂಸ್ಕಾರ ಅಂತ ಕರೀತಾರೆ. ಅಂದ್ರೆ ಒಂದು ಕಲ್ಲನ್ನ ತಿದ್ದಿ ಶಿಲೆಯನ್ನಾಗಿ ಮಾಡುವಂತಹ ಒಬ್ಬ ಶಿಕ್ಷಕನಿಗೂ ಕೂಡ ಒಂದು ಸಂಸ್ಕಾರ ಬೇಕು ಇರ್ತಕ್ಕಂಥದ್ದು. ಸಂಸ್ಕಾರ ಇರೋರು ಮಾತ್ರ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಕೇವಲ ಬರೀ ಪಠ್ಯವನ್ನ ಕಲಿಸೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳ ಮನಸ್ಸು ತುಂಬಾ ಮುಖ್ಯ ಆಗಿದೆ, ತುಂಬಾ ಇಂಪಾರ್ಟೆಂಟ್. ಈ ಮನಸ್ಸಲ್ಲಿ ನೀವು ಏನ್ ಬಿತ್ತಿರೋ ಅದನ್ನ ಬೆಳಿಬಹುದು ನಾವು ಅಷ್ಟೇ. ಸಾಧಾರಣಕ್ಕಾಗಿ ನಾವೇನೋ ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ, ಇಂಜಿನಿಯರಿಂಗ್ ಮಾಡ್ತೀವಿ ಅಥವಾ ಈ ಮತ್ತೇನೋ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಮಕ್ಕಳನ್ನ ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ತಂದೆ ತಾಯಿಗೆ ಮೊದಲು ಮಕ್ಕಳಾಗ್ಬೇಕು, ಅವ್ರು ಅದನ್ನ ಕಲಿಸ್ಬೇಕಲ್ಲ, ಅದು ತುಂಬಾ ಮುಖ್ಯ. ಯಾಕಂದ್ರೆ ಜಗತ್ತಿನ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿಯೂ ಕೂಡ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಡ್ರಿ ಅಂತ ಬರ್ದಿಲ್ಲ, ನಿಮ್ಮ ಅಪ್ಪ ಅಮ್ಮ ಮುಖ್ಯ ಆಗ್ರಿ ಅಂತ ಬರ್ದಿಲ್ಲ.
ಇದನ್ನ ಈ ಸೊಸೈಟಿ ಕಲಿಸ್ಕೊಡ್ತದ. ನಿಮ್ಮ ನೋಡಿ ಕಲ್ತ್ಕೋಬೇಕು, ನಿಮ್ಮ ನೋಡಿ ಮಕ್ಕಳು ಕಲಿಬೇಕಾಗಿದೆ. ಸೊ ಹಾಗಾಗಿ ಆ ಸಂಸ್ಕಾರವನ್ನ ಕಲಿಸೋದು ತುಂಬಾ ಮುಖ್ಯ ಆಗ್ತದ. ಹಾಗಾಗಿ ಶಿಕ್ಷಣ ಎಂದಾಕ್ಷಣ ಕೇವಲ ಮಾರ್ಕ್ಸ್ ಮಾತ್ರ ಅಲ್ಲ, ಅದಕ್ಕೆ ವಿದ್ಯೆನೇ ಬೇರೆ, ಬುದ್ಧಿನೇ ಬೇರೆ. ನಾವೆಲ್ಲ ಮೇಷ್ಟ್ರು ಕೊಡೋದು ವಿದ್ಯೆ ಅಷ್ಟೇ, ಅಂದ್ರೆ ವಿದ್ಯೆ ಮೀನ್ಸ್ ಒಂದು ಮಾರ್ಕ್ಸ್ ಕಾರ್ಡ್ ಅಷ್ಟೇ ನಾವು ಕೊಡೋದು, ಅದರಿಂದ ಒಂದು ಕೆಲಸ ಸಿಗ್ಬೋದು. ಆದ್ರೆ ಬುದ್ಧಿ ಇದೆಯಲ್ಲ, ಅಂದ್ರೆ ಅಪ್ಪ ಅಮ್ಮ ನೋಡ್ಕೋಬೇಕು, ನಾನು ಅಪ್ಪ ಅಮ್ಮ ಊಟ ಹಾಕ್ಬೇಕು ಅನ್ನೋ ಸಂಸ್ಕೃತಿಯನ್ನು ಕೊಡೋದು ಇದೆಯಲ್ಲ, ಅದು ಬುದ್ಧಿ. ಅದನ್ನ ಈ ಸಮಾಜ ಕೊಡ್ತದೆ. ಹಂಗಾಗಿ ನಿಮ್ಮ ಮಕ್ಕಳನ್ನ ಕೇವಲ ಟೆಕ್ಸ್ಟ್ ಬುಕ್ ಗಳಿಗೆ ಮಾತ್ರ ಗಂಟು ಹಾಕ್ಬೇಡಿ. ನಾವೇನ್ ಮಾಡ್ತೀವಿ, ಬಳ್ಳಿ ಕಟ್ಬಿಟ್ಟು ಟೆಕ್ಸ್ಟ್ ಬುಕ್ ಮನಸ್ಸಲ್ಲಿ ಇದೆ, ನಕ್ಷತ್ರ ಇದೆ, ಕೆಳಗೆ ಬೆಳೆಯುತ್ತಾ, ಇಲ್ಲಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ನಕ್ಷತ್ರ ಇದೆ, ಅದಷ್ಟೇ ಇಂಪಾರ್ಟೆಂಟ್. ಅದನ್ನ ಎಂಜಾಯ್ ಮಾಡ್ಬೇಕು ನಾವೆಲ್ಲ ಕೂತ್ಕೊಂಡು. ಯಾಕಂದ್ರೆ ಅದು ಕೆಳಗೆ ಬೀಳುತ್ತೆ ಅನ್ನೋ ನೋವಲ್ಲಿ ಅದು ನೋಡೋದನ್ನು ಮರಿಬಾರ್ದು ನಾವು ಯಾವತ್ತು. ಹಾಗೇನೆ ಸಾಧಕರ ಸಾವಿಗಿಂತ ಸಾಧಕರ ಸಾಧನೆಯಿಂದ ಮಕ್ಕಳ ಮನಸ್ಸಲ್ಲಿ ಬಿತ್ತಬೇಕಾಗಿದೆ. ಸೊ ಹಾಗಾಗಿ ಒಬ್ಬ ತಂದೆಯಿಂದ ಸಾಧಕ ಮಕ್ಕಳಿಗೆ ಸಿಗೋದಿಲ್ಲ, ಒಬ್ಬ ತಾಯಿಯಿಂದ ಸಾಧಕ ಮಕ್ಕಳಿಗೆ ಸಿಗೋದಿಲ್ಲ. ಇವತ್ತಿನ ತಂದೆ ತಾಯಿಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ, ಇವತ್ತು ಎಷ್ಟೋ ಜನ, ಇವತ್ತು ನೀವು ಬಹುಶಃ ಅಬ್ಸರ್ವ್ ಮಾಡಿರ್ಬೋದು, ವೃದ್ಧಾಶ್ರಮಗಳು ಜಾಸ್ತಿ ಆಗಿದಾವೆ, ಅನಾಥಾಶ್ರಮಗಳು ಜಾಸ್ತಿ ಆಗಿಲ್ಲ, ವೃದ್ಧಾಶ್ರಮಗಳು ಜಾಸ್ತಿ ಆಗಿದ್ದಾವೆ. ಅದಕ್ಕೆ ನಾವು ಈ ಸೊಸೈಟಿಯಿಂದ ಕಲಿಯೋದು ತುಂಬಾ ಇದೆ. ನಾವು ತುಂಬಾ ಜನರು ನೆಗ್ಲೆಕ್ಟ್ ಮಾಡ್ತೀವಿ. ಅದಕ್ಕೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೀನಿ ನಾನು, ಈ ಸಮಾಜದಿಂದ ಕಲಿಯೋದು ತುಂಬಾ ಇದೆ, ಶಾಲೆಯಿಂದ ಕಲಿಯೋದು ತುಂಬಾ ಕಡಿಮೆ, ಈ ಸಮಾಜದಿಂದ ಕಲಿಯೋದು ತುಂಬಾ ಇದೆ. ಮಂಜು ಒಂದ್ಸರಿ